ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಭಾಳಷ್ಟು ದಿನಗಳ ನಂತರ ಮತ್ತೊಮ್ಮೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸಂಬಂಧಪಟ್ಟಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆ ಅಂದರೆ ಕರ್ನಾಟಕದ ಕೊಡಗು ಜಿಲ್ಲೆ ಅಂದರೆ ಮಡಿಕೇರಿನಲ್ಲಿ ಯಾರಾದರೂ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರ ಸೈಟ್ ಬೇಕು ಅಂತ ನೋಡ್ತಾ ಇದ್ದರೆ ಅವರಿಗೆ ಈ ವಿಡಿಯೋ. ಸೊ ದಯವಿಟ್ಟು ಅಂಥವರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಭಾಳಷ್ಟು ಉಪಯುಕ್ತವಾದಂಥ ಮಾಹಿತಿನ ನಾನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈ ಒಂದು ಎಕ್ಸಾಕ್ಟ್ ಹೌಸಿಂಗ್ ಬೋರ್ಡ್ ಲೇಔಟ್ ಎಲ್ಲಿ ಬರ್ತಾ ಇದೆ, ಸುತ್ತಮುತ್ತ ಬೇಸಿಕ್ ಕಮ್ಯುನಿಟೀಸ್ಗಳೇನಿದೆ, ಎಷ್ಟು ಸೈಟ್ಗಳು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಸೊ ಯಾವ ಡೈಮೆನ್ಷನ್ ಸೈಟ್ಗಳು ಸಿಗುತ್ತೆ ತಮಗೆ, ಪ್ರತಿಯೊಂದು ಸೈಟಿನ ಬೆಲೆ ಎಷ್ಟು, ಓವರಾಲ್ ಟೋಟಲ್ ಕಾಸ್ಟ್ ತಮಗೆ ಎಷ್ಟಾಗುತ್ತೆ ಸೈಟ್ಗೆ, ಸೊ ಈ ಎಲ್ಲ ಮಾಹಿತಿನೂ ನಾನು ಕೊಡ್ತೀನಿ. ಸೊ ಅದಷ್ಟೇ ಅಲ್ಲ, ಹಾಗೆ ಆನ್ಲೈನ್ನಲ್ಲಿ ತಾವು ಹೇಗೆ ಈ ಒಂದು ಸೈಟ್ಗೆ ಅಪ್ಲಿಕೇಶನ್ನ ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋ ಒಂದು ವಿಷಯ ಕೂಡ ತಿಳಿಸ್ಕೊಡ್ತೀನಿ. ಹಂಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನೋಡಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕೆ ನಿಡುಗಣೆ ಗ್ರಾಮದಲ್ಲಿ ಒಂದು ಬಡಾವಣೆಯನ್ನು ಈಗ ಆಲ್ರೆಡಿ ನಿರ್ಮಾಣ ಮಾಡಿದ್ದಾರೆ. ಸೊ ಕೆ ನಿಡುಗಣೆ ಗ್ರಾಮ ಎಲ್ಲಿ ಬರುತ್ತೆ ಅನ್ನೋದನ್ನು ಮೊದಲು ತೋರಿಸ್ಬಿಡ್ತೀನಿ, ಸೊ ದಟ್ ತಮ್ಮೆಲ್ಲರಿಗೂ ಡೆಸಿಷನ್ ಮೇಕಿಂಗ್ ಈಸಿ ಆಗುತ್ತೆ. ಸೊ ಬೇಸಿಕಲಿ ಈ ಕೆ ನಿಡುಗಣೆ ಗ್ರಾಮ ಮಡಿಕೇರಿ ಟೌನ್ಗೆ ಹತ್ರದಲ್ಲೇ ಇದೆ. ಸೊ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬೇಸಿಕಲಿ ಇದು ಅಬ್ಬಿ ಫಾಲ್ಸ್ ರೋಡ್ ಇದೆ ನೋಡಿ, ಅಬ್ಬಿ ಫಾಲ್ಸ್ ರೋಡ್ಗೆ ಅಟ್ಯಾಚ್ ಆಗಿ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಒಂದು ಅಬ್ಬಿ ಫಾಲ್ಸ್ ರೋಡಿಂದ ಬರ್ಬೋದು. ಸೊ ಇನ್ನೂ ಒಂದು ಇಲ್ಲಿ ಕೊಟ್ಟಿರೋ ಪ್ರಕಾರ ಗಾಳಿಬೀಡು ರಸ್ತೆ ಕಡೆಯಿಂದ ಕೂಡ ಎಂಟ್ರೆನ್ಸು ಇದೆ ಈ ಒಂದು ಬಡಾವಣೆಗೆ. ತಾವಿಗೇನು ಇಲ್ಲಿ ಸ್ಯಾಟಲೈಟ್ ಇಮೇಜ್ ತೋರಿಸ್ತಾ ಇದ್ದೀನಿ ನೋಡಿ, ತಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ. ಸೊ ಇದೇ ಒಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ನಿರ್ಮಾಣ ಮಾಡಿರುವಂಥ ಲೇಔಟು. ಸೊ ಇದ್ರ ಬಗ್ಗೆ ನಾನೀಗ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ತಾವು ಬೇಸಿಕ್ ಇನ್ಫಾರ್ಮೇಷನ್ ಏನು ನೋಡ್ಕೋಬೇಕು ಅಂದರೆ, ಅಪ್ಲಿಕೇಶನ್ ಈಗ ಆಲ್ರೆಡಿ 15ನೇ ತಾರೀಕು ಮೇಯಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 16ನೇ ತಾರೀಕು ಜೂನ್ ಆಗಿರುತ್ತೆ, ಅಂದರೆ ಒಂದು ತಿಂಗಳು ಟೈಮ್ ಇದೆ. ಸೊ 16ನೇ ತಾರೀಕು ಜೂನ್ 2026 ಒಳಗಡೆ ತಾವು ಆನ್ಲೈನ್ನಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಸೊ ಈ ಒಂದು ಪ್ರಾಜೆಕ್ಟು ಟೋಟಲಿ 94 ಎಕರೆನಲ್ಲಿ ಮಾಡಿದಾರಂತೆ. ಸೊ ಸಾಧಾರಣ ಕಡಿಮೆ ಅಂದರೂ ಒಂದು ಸದ್ಯಕ್ಕೆ ಇಲ್ಲಿ 459 ಸೈಟ್ಗಳು ಮಾತ್ರ ಇಲ್ಲಿ ಅಲಾಟ್ಮೆಂಟ್ಗೆ ಬಿಟ್ಟಿದ್ದಾರೆ. ಅಂದರೆ ಮೋಸ್ಟ್ಲಿ ಇದು 40:60 ರೇಷಿಯೋ ಆ ರೀತಿ ಬಿಡ್ತಾ ಇದ್ದಾರೆ, 40% ರಿಲೀಸು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಈ ಒಂದು ಪ್ರಾಜೆಕ್ಟ್ಗೆ ರೇರಾ ಅನುಮೋದನೆ ಕೂಡ ಪಡೆದುಕೊಂಡಿದ್ದಾರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು. ಸೊ ಇಲ್ಲಿ ರೇರಾ ಅಪ್ರೂವಲ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ತಾವು ರೇರಾ ವೆಬ್ಸೈಟ್ನಲ್ಲಿ ಕೂಡ ಪಡ್ಕೋಬೋದು. ಸರಿ, ಬನ್ನಿ ಈಗ ಡೈರೆಕ್ಟಾಗಿ ಹೋಗೋಣ. ನೋಡಿ, ಇಲ್ಲಿ ಒಟ್ಟು 459 ಸೈಟ್ಗಳಿದೆ. ಅದರಲ್ಲಿ ಡಿಫ್ರೆಂಟ್ ಕ್ಯಾಟಗರಿಗಳಿದೆ. EWS, LIG, MIG, HIG ಮತ್ತು HIG2 ಅಂತ. EWS ಅಂದರೆ ಬರೀ 20x30, 20 ಅಡಿ ಅಗಲ 30 ಅಡಿ ಉದ್ದ ಈ ಥರ ಸೈಟ್ ಮಾತ್ರ ಕೊಡ್ತಾರೆ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ. ಯಾರು BPL ಕಾರ್ಡ್ ಇರುತ್ತೆ ನೋಡಿ, ಬಡವರು ಅಂತ, ಸೊ ಅವರಿಗೆ ಮಾತ್ರ ಕೊಡುವಂಥದ್ದು ಈ ಸೈಟು. ಸದ್ಯಕ್ಕೆ 32 ಸೈಟ್ಗಳು EWS ಕ್ಯಾಟಗರಿನಲ್ಲಿ ಇದೆ. EWS ಕ್ಯಾಟಗರಿ ಅವ್ರಿಗೆ 300 ರೂಪಾಯಿ ನೋಂದಣಿ ಶುಲ್ಕ ಇರುತ್ತೆ, ಅಂದರೆ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಇದು ರೀಫಂಡೇಬಲ್ ಇರೋದಿಲ್ಲ, ವಾಪಸ್ ಕೊಡೋದಿಲ್ಲ. ಆರಂಭಿಕ ಠೇವಣಿ ಅಂದರೆ ಇನಿಷಿಯಲ್ ಡೆಪಾಸಿಟ್ ಅಂತ ಬಂದು 50,000 ತಾವು ಕಟ್ಟಬೇಕಾಗತ್ತೆ. ಪ್ರತಿ ನಿವೇಶನದ ಬೆಲೆ ಪ್ರತಿ ಚದರ ಅಡಿಗೆ ಅಂದರೆ ಪರ್ ಸ್ಕ್ವೇರ್ ಫೀಟ್ ಪ್ರೈಸ್ ಬಂದು ತಮಗೆ ಇಲ್ಲಿ 775 ರೂಪಾಯಿ ಇಟ್ಟಿದ್ದಾರೆ. ಸೊ ಈ 775 ರೂಪಾಯಿ ಅಂದರೆ ಒಂದು 20x30 ಸೈಟ್ಗೆ ಎಷ್ಟು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನೋಡೋಣ. ನೋಡಿ, 775 ಇಂಟು ನೀವು 600 ಸ್ಕ್ವೇರ್ ಫೀಟ್ ಹಾಕೋಬೇಕು. 600 ಸ್ಕ್ವೇರ್ ಫೀಟ್ ಯಾಕೆ ಅಂದರೆ ನೋಡಿ, 20 × 30 ಸೈಟ್ ಅಂದರೆ ನಿಮಗೆ ಸಾಧಾರಣ 600 ಅಡಿ ಬರುತ್ತೆ. ಇಂಟು ಸೈಟಿನ ಬೆಲೆ ಎಷ್ಟು, 775 ರೂಪಾಯಿ, ಅಂದರೆ 4,65,000 ರೂಪಾಯಿ ಆಗುತ್ತೆ. ಸೊ ಒಂದು 20x30 ಸೈಟಿನ ಬೆಲೆ ಬಂದು 4,65,000 ರೂಪಾಯಿ ಆಗುತ್ತೆ. ಪ್ಲಸ್ ತಮಗೆ ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಕಾಸ್ಟ್ ಎಲ್ಲ ಬರುತ್ತೆ. ಒಂದು ಮ್ಯಾಕ್ಸಿಮಮ್ ಅಂದರೂ ನಿಮಗೆ ಒಂದು 6 ಲಕ್ಷದ ಒಳಗಡೆ ಈ ಒಂದು ಸೈಟು ರಿಜಿಸ್ಟರ್ ಆಗುತ್ತೆ. 7.65% ಟೋಟಲಿ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ.
ನೆಕ್ಸ್ಟ್ ಕ್ಯಾಟಗರಿ ಬಂದು LIG ಅಂದರೆ 30-40 ಅಳತೆ ಉಳ್ಳುವಂಥ ಸೈಟು ಕೊಡ್ತಾರೆ. ಟೋಟಲಿ 179 ಸೈಟ್ ಇದೆ, 30/40 ಸೈಟು. ನೋಂದಣಿ ಶುಲ್ಕ 500 ರೂಪಾಯಿ. ಆರಂಭಿಕ ಠೇವಣಿ 1,75,000 ರೂಪಾಯಿ. ನೋಡಿ, EWS ಕ್ಯಾಟಗರಿ ಬಿಟ್ಟು ಇನ್ನು ಉಳಿದ ಎಲ್ಲ ಕ್ಯಾಟಗರಿಗಳಿಗೂ ಸೈಟಿನ ಬೆಲೆ ಬಂದು ಪರ್ ಸ್ಕ್ವೇರ್ ಫೀಟ್ಗೆ 1,550 ರೂಪಾಯಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು 30/40 ಸೈಟ್ಗೆ 1,200 ಅಡಿ ಆಗುತ್ತೆ ಅಲ್ವಾ. 1,200 ಅಡಿ ಇಂಟು 1,550 ರೂಪಾಯಿ ಅಂದರೆ ಒಂದು 30/40 ಸೈಟ್ಗೆ ತಮಗೆ 18,60,000 ರೂಪಾಯಿ ಆಗುತ್ತೆ. ಸೊ ಇದ್ರ ಮೇಲೆ ತಾವು ಇಂಟು 7.65% ಅಂದರೆ 1.5 ಲಕ್ಷ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಬರುತ್ತೆ. ಅಂದರೆ 20 ಲಕ್ಷ ಆಗುತ್ತೆ ಅಂದಾಜು. ತಮಗೆ ಒಂದು 30/40 ಸೈಟ್ ಬಂದ್ಬಿಟ್ಟು 20 ಲಕ್ಷ ಆಗುತ್ತೆ ಇಲ್ಲಿ. ಸೊ EWS ಅವ್ರಿಗೆ ಏನು ಕೊಡ್ತಾರೆ ನೋಡಿ, ಅದೇ ಅಡ್ವಾಂಟೇಜು. ಇನ್ನು ಉಳಿದ ಸೈಟ್ಗಳಿಗೆಲ್ಲ ಡಬಲ್ ಪ್ರೈಸ್ ಅಂದರೆ ಫುಲ್ ಪ್ರೈಸ್ ಕೊಟ್ಟು ತಾವು ತಗೋಬೇಕಾಗತ್ತೆ. EWS ಕ್ಯಾಟಗರಿ ಅವ್ರಿಗೆ ಮಾತ್ರ 50% ಡಿಸ್ಕೌಂಟ್ ಪ್ರೈಸ್ನಲ್ಲಿ ಕೊಡ್ತಾಯಿದ್ದಾರೆ. ಮತ್ತು MIG ಕ್ಯಾಟಗರಿ ನೆಕ್ಸ್ಟ್. MIG ಅಂದರೆ 30/50 ಅಳತೆ ಉಳ್ಳಂಥ ಸೈಟು. 83 ಸೈಟ್ ಇದೆ. 1,000 ರೂಪಾಯಿ ನೋಂದಣಿ ಶುಲ್ಕ ಇರುತ್ತೆ. 2 ಲಕ್ಷ ಆರಂಭಿಕ ಠೇವಣಿ ಇರುತ್ತೆ, ಇನಿಷಿಯಲ್ ಡೆಪಾಸಿಟು. 30/50ಗೆ ಎಷ್ಟಾಗುತ್ತೆ ನೋಡೋಣ ಬನ್ನಿ. 1,500 ಅಡಿ ಆಗ್ತದೆ. 30/50 ಅಂದರೆ 1,500 ಅಡಿ ಇಂಟು ಅದಕ್ಕೆ 1,550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಲೆಕ್ಕ ಹಾಕಿದ್ರೆ 23,25,000 ಆಗುತ್ತೆ. ಅರೌಂಡ್ 25 ಲಕ್ಷ ಆಗುತ್ತೆ. 30/50 ಸೈಟ್ಗೆ 25ರಿಂದ 26 ಲಕ್ಷ ಆಗುತ್ತೆ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಎಲ್ಲ ಸೇರಿದ್ರೆ. ಜಸ್ಟ್ ಇಂಟು 7.65% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 23,25,000ಕ್ಕೆ ಇಂಟು 7.65% ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅದು ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್. ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಇದಕ್ಕೆ ಗೊತ್ತಾಗುತ್ತೆ. ನೆಕ್ಸ್ಟು HIG ಕ್ಯಾಟಗರಿ. HIG 1 ಅಂದರೆ 40-60. 40 ಇಂಟು 60 ಅಂದರೆ 2,400 ಸ್ಕ್ವೇರ್ ಫೀಟ್ ಉಳ್ಳ ಸೈಟ್ ಬರುತ್ತೆ. ಅದಕ್ಕೆ ಇಂಟು 1,550 ರೂಪಾಯಿ ಹಾಕಿದ್ರೆ 37,20,000 ರೂಪಾಯಿ ಆಗುತ್ತೆ. ಇದು ಕೂಡ ತಮಗೆ ಆಲ್ಮೋಸ್ಟು ಒಂದು 40 ಲಕ್ಷ ಕ್ರಾಸ್ ಆಗುತ್ತೆ 40-60 ಸೈಟು. ನನಗೇನೋ ಸ್ವಲ್ಪ ಇದು ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇದೆ. ಕೊಡಗು ಜಿಲ್ಲೆಯಲ್ಲೇ ಇಷ್ಟು ಕಾಸ್ಟ್ಲಿ ಆಗಿಬಿಟ್ರೆ ಇನ್ನು ಬೆಂಗಳೂರು ಔಟ್ಸ್ಕರ್ಟ್ಸ್ನಲ್ಲಿ, ಮೈಸೂರು ಸಿಟಿನಲ್ಲಿ ಔಟ್ಸ್ಕರ್ಟ್ಸ್ನಲ್ಲಿ ಇನ್ನು ಬೆಲೆಗಳು ಎಷ್ಟಾಗಿರ್ಬೋದು ಇಮ್ಯಾಜಿನ್ ಮಾಡಿ. ಕೊಡಗು ಅಂಥ ಜಿಲ್ಲೆಯಲ್ಲಿ ತುಂಬ ಕಾಸ್ಟ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ HIG 2ನಲ್ಲಿ 26 ಸೈಟ್ಗಳಿದ್ದಾವೆ. HIG 2 ಅಂದರೆ ತಮಗೆ 50 ಇಂಟು 80 ಸೈಟು ಅಂದರೆ 4,000 ಅಡಿ ಇರುವಂಥ ಸೈಟ್ ಬರ್ತದೆ. ಇಂಟು 1,550 ಮಾಡಿ 62 ಲಕ್ಷ ಎಲ್ಲ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಎಲ್ಲ ಸೇರಿಬಿಟ್ರೆ ಅದು ಒಂದು 70 ಲಕ್ಷ ಹತ್ತತ್ರ ಆಗ್ಬೋದು. 5 ಲಕ್ಷ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಬೀಳುತ್ತೆ. 67 ಲಕ್ಷ ಆಗುತ್ತೆ ನಿಮಗೆ 50/80 ಸೈಟ್ ಬೇಕು ಅಂದರೆ. ಕೆ ನಿಡುಗಣೆ ಗ್ರಾಮದಲ್ಲಿ ಮಡಿಕೇರಿ ತಾಲೂಕಿನಲ್ಲಿ ಬರುವಂಥದ್ದು ಈ ಒಂದು ಗ್ರಾಮ. ಇಲ್ಲಿ 50/80 ಸೈಟ್ ಬೇಕಂದರೆ ಒಂದು 67 ಲಕ್ಷ ಬೇಕು ತಮಗೆ. ನನಗೆ ಸ್ವಲ್ಪ ಇದು ಕಾಸ್ಟ್ಲಿ ಅಂತೂ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ದೇ ಆರ್ ನೋ ಮೋರ್ ಪೂರ್ ಫ್ರೆಂಡ್ಲಿ ಅಂತ ಅನ್ನಿಸ್ತಾ ಇದೆ. ಸೊ ಬಡವರಿಗೋಸ್ಕರ, ಮಿಡಲ್ ಕ್ಲಾಸ್ಗೋಸ್ಕರ ನಿಜವಾಗ್ಲೂ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಸೈಟ್ನ ಕೊಡ್ತಾಯಿದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಎದ್ದು ಕಾಣಿಸುತ್ತೆ. ಯಾಕಂದರೆ ಪ್ರೈಸ್ ತುಂಬ ಕಾಸ್ಟ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಏನಿಲ್ಲಿ EWS ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಮೇಲೆ ಒಂದು 20% ಇಡ್ಬೋದಿತ್ತು. ಪರ್ ಸ್ಕ್ವೇರ್ ಫೀಟ್ ಒಂದು 1,000 ರೂಪಾಯಿ, 1,100 ರೂಪಾಯಿ ಈ ರೇಂಜಲ್ಲಿ ಇಟ್ಟಿದ್ರು ಕೂಡ ಓಕೆ ಅಂತ ಹೇಳ್ಬೋದಿತ್ತು. 1,550 ರೂಪಾಯಿ ನನ್ನ ಪ್ರಕಾರ ಕಾಸ್ಟ್ಲಿ ಅನ್ನಿಸ್ತಾ ಇದೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ. ತಮಗೆ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು ಅಂತ ಹೇಳಿದ್ದಾರೆ. ಅದಲ್ಲದೆ ಇಲ್ಲಿ ಕೆಲವೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಬೇಸಿಕಲಿ ಇದು ಆಫ್ಲೈನ್ ಅಪ್ಲಿಕೇಶನ್ ಇಲ್ಲ. ಯಾವುದೇ ಆಫೀಸ್ಗೆ ಹೋಗಿ ತಾವು ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ. ತಾವು ಇಲ್ಲಿ ಆನ್ಲೈನ್ನಲ್ಲೇ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಲ್ಲದೆ 2009ರಲ್ಲಿ ಮಡಿಕೇರಿ ಟೌನ್ನಲ್ಲಿ ಒಂದು ಅರ್ಜಿ ಕಾಲ್ ಮಾಡಿರ್ತಾರೆ. ಅದಕ್ಕೆ ಈಗ ಆಲ್ರೆಡಿ ಅಪ್ಲೈ ಮಾಡಿರೋರು ಮತ್ತೆ ಅಪ್ಲೈ ಮಾಡ್ಬೋದು. ರಿಜಿಸ್ಟ್ರೇಷನ್ ಮತ್ತು ಇನಿಷಿಯಲ್ ಡೆಪಾಸಿಟ್ ಅಮೌಂಟು ಪೇ ಮಾಡೋದ್ರ ಮೂಲಕ. ಸೊ ಯಾರು 2009ರಲ್ಲಿ ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ.
ಸೊ ಈ ನೋಟಿಫಿಕೇಷನ್ನ ತಾವು ಪೌಸ್ ಮಾಡಿ ಕೂಡ ಓದ್ಕೋಬೋದು, ಅಥವಾ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಕಂಡೀಷನ್ ನಂಬರ್ 4, ಒಂದು ಸಲ ಸೈಟ್ ಹಂಚಿಕೆ ಆದಮೇಲೆ ಯಾವುದೇ ಕಾರಣಕ್ಕೂ ಬದಲಿ ನಿವೇಶನ ಕೊಡೋದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪಾಯಿಂಟ್ ನಂಬರ್ 6 ನೋಡ್ಕೊಳ್ಳಿ. ಯಾವ್ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿ ಒಳಗೆ ಯಾರಾದರೂ ರಿಸರ್ವೇಷನ್ ಕೇಳ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ತಾವು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವಾಗ. ಫಾರ್ ಎಕ್ಸಾಂಪಲ್ SC/ST ಕ್ಯಾಸ್ಟ್ ಅವರಾದರೆ ತಾವು SC/ST ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ಡಿಫೆನ್ಸ್ ಅಥವಾ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರೆ ತಮ್ಮ ಡಿಪಾರ್ಟ್ಮೆಂಟಿಂದ ಕೊಟ್ಟಿರುವಂಥ ಸರ್ವಿಸ್ ಸರ್ಟಿಫಿಕೇಟ್ ಎಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಅಷ್ಟೇ. ಹಾಗೆ ಫಿಸಿಕಲಿ ಚಾಲೆಂಜ್ಡ್ ಅಂದರೆ ಅಂಗವಿಕಲರು ಅಥವಾ ವಿಶೇಷ ಚೇತನರು ಅಂತ ನಾವೇನು ಕರಿತೀವಿ, ಅವರು ಕೂಡ ತಮಗೆ ಸರ್ಕಾರದಿಂದ ಕೊಟ್ಟಿರುವಂಥ ಸರ್ಟಿಫಿಕೇಟ್ ತಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಒಂದು ಕ್ಯಾಟಗರಿನಲ್ಲಿ ತಾವು ರಿಸರ್ವೇಷನ್ ಬಯಸಿ ಸೈಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಸೀನಿಯರ್ ಸಿಟಿಸನ್ ಕೂಡ ಸಲ್ಲಿಸ್ಬೋದು, ಅವ್ರಿಗೂ ರಿಸರ್ವೇಷನ್ ಇದೆ ಸೀನಿಯರ್ ಸಿಟಿಸನ್ ಕ್ಯಾಟಗರಿನಲ್ಲಿ. ಸೊ ಅಕಸ್ಮಾತ್ ತಾವೇನಾದರೂ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಆರಂಭಿಕ ಠೇವಣಿ ಅಮೌಂಟು ಇಲ್ಲಿ 50,000, 1.25 ಲಕ್ಷ, 2 ಲಕ್ಷ, 2.5 ಇದಕ್ಕಿಂತ ₹1 ಕಡಿಮೆ ಆದರೂ ತಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎಕ್ಸಾಕ್ಟ್ಲಿ ಕರೆಕ್ಟ್ ಅಮೌಂಟ್ನ ತಾವು ಆನ್ಲೈನ್ನಲ್ಲಿ ಪೇ ಮಾಡಬೇಕಾಗತ್ತೆ. ಸೊ ಅದೇ ಇಲ್ಲಿ ಕೊಟ್ಟಿರೋದು ಪಾಯಿಂಟ್ ನಂಬರ್ 7ನಲ್ಲಿ ನೋಡ್ಕೊಳ್ಳಿ. ಅಕಸ್ಮಾತ್ ಕಡಿಮೆ ಕೊಟ್ಟರೆ ತಮ್ಮ ಅಪ್ಲಿಕೇಶನ್ನ ಈ ಲಾಟ್ರಿಗೆ ಪರಿಗಣಿಸಲ್ಲ ಅಂತ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 8, ಮಿನಿಮಮ್ ತಾವು ಕರ್ನಾಟಕದಲ್ಲಿ 10 ವರ್ಷದಿಂದ ವಾಸವಾಗಿರಬೇಕು, ಅದು ನೋಡ್ಕೊಳ್ಳಿ. ಹಾಗೆ ಪಾಯಿಂಟ್ ನಂಬರ್ 9, ತಮ್ಮ ಹೆಸರಲ್ಲಾಗಲಿ ತಮ್ಮ ಹೆಂಡತಿ ಅಥವಾ ಮಕ್ಕಳ ಹೆಸರಲ್ಲಿ ಯಾರ ಹೆಸರಲ್ಲೂ ಕೂಡ ಈಗ ಆಲ್ರೆಡಿ ಯಾವುದೇ ಪ್ರಾಧಿಕಾರದಿಂದ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ BDA, ಮೈಸೂರಿನಲ್ಲಿ ಮೂಡ, ತುಮಕೂರಿನಲ್ಲಿ ಟೂಡ, ಇನ್ನು ಕರ್ನಾಟಕ ಹೌಸಿಂಗ್ ಬೋರ್ಡು, ಇನ್ಯಾವುದೇ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ, ಸರ್ಕಾರದಿಂದ ಯಾವುದೇ ಯೋಜನೆಗಳಲ್ಲಿ ಅಡಿಯಲ್ಲಿ ಸೈಟ್ ಅಥವಾ ಮನೇನ ಪಡೆದಿಲ್ಲ ಅಂತ ತಾವು ಒಂದು ಅಫಿಡವಿಟ್ನ ಕೊಡಬೇಕಾಗುತ್ತೆ, ನೋಟರಿ ಅಫಿಡವಿಟು. ಅದನ್ನು ಲಾಯರ್ ಹತ್ರ ತಾವು ಮಾಡಿಸ್ಕೋಬೋದು. ನೋಟರಿ ಅಫಿಡವಿಟ್ನ ರೆಡಿ ಇಟ್ಕೊಳ್ಳಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೂ ಮೊದಲು. ಸೊ EWS ಕ್ಯಾಟಗರಿ ಅವ್ರಿಗೆ ಇಲ್ಲಿ ಒಂದು ಇನ್ಕಮ್ ಲಿಮಿಟ್ನ ಕೊಟ್ಟಿದ್ದಾರೆ. ತಾವು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇದ್ದರೆ ತಮಗೆ ₹1,20,000 ಒಳಗಡೆ ಇರಬೇಕು ತಮ್ಮ ಇನ್ಕಮ್ಮು. ತಾವೇನಾದರೂ ನಗರ ಪ್ರದೇಶದಲ್ಲಿ ಇದ್ದರೆ ₹2 ಲಕ್ಷವರೆಗೂ ಇಲ್ಲಿ ಅವಕಾಶ ಇದೆ. ನಿಮ್ಮ ಇನ್ಕಮ್ಮು 2 ಲಕ್ಷದ ಒಳಗಡೆ ಇರಬೇಕಾಗತ್ತೆ ಸಿಟಿನಲ್ಲಿದ್ದರೆ ತಾವು. ಸೊ ಎಲ್ಲ ಸ್ವತ್ತುಗಳು ಇಲ್ಲಿ ಪೂರ್ಣ ಬೆಲೆಯ ಮಾರಾಟ ಅಥವಾ ಔಟ್ರೈಟ್ ಸೇಲ್ ಬೇಸಿಸ್ನಲ್ಲಿ ಮಾರಾಟ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ ನಂಬರ್ ಆಫ್ ಸೈಟ್ಸು ವೇರಿಯೇಷನ್ ಆಗ್ಬೋದು, ಜಾಸ್ತಿ ಅಥವಾ ಕಡಿಮೆ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಫೈನಲಿ ಈಗ ಅಲಾಟ್ಮೆಂಟ್ ಆದಮೇಲೆ ಯಾರ್ಯಾರಿಗೆ ಸೈಟ್ ಸಿಕ್ಕಿಲ್ವೋ ಅವ್ರಿಗೆ ತಾವೇನು ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಕೊಟ್ಟಿರ್ತಾರೆ ನೋಡಿ, 1.25, 2.5 ಲಕ್ಷ. ಸೊ ಅದಕ್ಕೆ ತಮಗೆ ಯಾವುದೇ ರೀತಿ ಬಡ್ಡಿ ಕೊಡಲ್ಲ, ಎಷ್ಟು ಕಟ್ಟಿರ್ತೀರ ಅಷ್ಟು ಅಮೌಂಟು ವಾಪಸ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೂ ಉಳಿದ 60% ಸೈಟ್ಗಳು ಯಾವಾಗ ಕಾಲ್ ಮಾಡ್ತಾರೋ ಅದಕ್ಕೆ ಬೇಕಾದರೆ ತಾವು ಈಗ ಆಲ್ರೆಡಿ ಕಟ್ಟಿರೋ ಡೆಪಾಸಿಟ್ ಅಮೌಂಟ್ನ ಕಂಟಿನ್ಯೂ ಮಾಡೋದಕ್ಕೆ ತಾವು ಒಂದು ಸೆಪ್ರೇಟ್ ಲೆಟರ್ ಕೊಡ್ಬೋದಂತೆ. ಅದಕ್ಕೂ ಕೂಡ ಅವಕಾಶ ಇದೆ. ಯಾಕಂದರೆ ಈಗ ಇಲ್ಲಿ ಸದ್ಯಕ್ಕೆ ಕಾಲ್ ಮಾಡಿರೋದು ಬರೀ 40% ಸೈಟ್ಗಳು. ಇನ್ನೂ 60% ಸೈಟ್ ರಿಲೀಸ್ ಆದಮೇಲೆ ಅದಕ್ಕೂ ಕೂಡ ಸೆಪ್ರೇಟ್ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಸೊ ಆ ಅಪ್ಲಿಕೇಶನ್ಗೆ ಮತ್ತೆ ತಾವು ದುಡ್ಡು ಕಟ್ಟೋದು ಬೇಡ ಅಂದರೆ ಅದಕ್ಕೊಂದು ಸೆಪ್ರೇಟ್ ಲೆಟರ್ ಕೊಟ್ಟರೆ, ಅಪ್ರೂವಲ್ ಲೆಟರು, ಅದಕ್ಕೆ ಪರಿಗಣಿಸ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 14, ತಮಗೆ ಅಲಾಟ್ ಆದಮೇಲೆ ತಾವೇನಾದರೂ ಸೈಟ್ ನಮಗೆ ಬೇಡ ಅಂದರೆ ತಾವೇನು ಆರಂಭಿಕ ಠೇವಣಿ ಕಟ್ಟಿರ್ತೀರ ಇನಿಷಿಯಲ್ ಡೆಪಾಸಿಟ್ ಅಮೌಂಟು, ಅದರಲ್ಲಿ 25% ಅಮೌಂಟನ್ನ ಡಿಡಕ್ಟ್ ಮಾಡ್ಕೋತೀವಿ, ಮುಟ್ಟುಗೋಲು ಮಾಡಿಕೊಂಡು ವಾಪಸ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 2 ಲಕ್ಷ ಕಟ್ಟಿದರೆ 50,000 ಹಿಡ್ಕೊಂಡು 1.5 ಲಕ್ಷ ಮಾತ್ರ ವಾಪಸ್ ಕೊಡ್ತಾರೆ ತಮಗೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 15 ತಾವೆಲ್ಲ ಕೇರ್ಫುಲ್ಲಾಗಿ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕೊಡಗುನಲ್ಲಿ ಆ ಜಿಲ್ಲೆಯಲ್ಲಿ ಈಗ ಕೆಲವೊಂದು ವರ್ಷಗಳ ಹಿಂದೆ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಅಂದರೆ ಮಳೆಗಾಲದಲ್ಲಿ ಭೂಕುಸಿತ ಆಗಿತ್ತು. ಸೊ ಈ ಒಂದು ಸಾಧ್ಯತೆಗಳು ಕೊಡಗು ಜಿಲ್ಲೆಯಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಇವರು ಲೇಔಟ್ ನಿರ್ಮಾಣ ಏನು ಮಾಡಿದ್ದಾರೆ, ಆ ಒಂದು ಲೇಔಟು ಫ್ಲ್ಯಾಟ್ ಲ್ಯಾಂಡ್ ಇಲ್ಲ ಅಂತ ಅನಿಸುತ್ತೆ, ಅದನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯೋಜನೆ ಜಮೀನು ಏರಿಳಿತಕ್ಕೆ ಅನುಸಾರವಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾದರೆ ಹಳ್ಳ ದಿಣ್ಣೆ ಇರ್ಬೋದು, ಸ್ಟೀಪ್ ಇರ್ಬೋದು, ಕೊಡಗುನಲ್ಲಿ ಅದು ಸಾಮಾನ್ಯ.
ಸೊ ಆ ಒಂದು ಪಾಯಿಂಟ್ನ ಕೂಡ ತಾವು ಕನ್ಸಿಡರ್ ಮಾಡಿ ಸೈಟ್ನ ಅಪ್ಲೈ ಮಾಡಬೇಕು ಇಲ್ಲವೋ ಅನ್ನೋದನ್ನು ನಿರ್ಧಾರ ಮಾಡಿ. ಅಲ್ಲಿ ಲೋಕಲೈಟ್ಸ್ ಆದರೆ ಎಕ್ಸಾಕ್ಟ್ ಲೊಕೇಶನ್ಗೆ ಹೋಗಿ ತಾವು ನೋಡ್ಬೋದು ಹೇಗಿದೆ ಒಂದು ಟೋಟಲ್ ಓವರಾಲ್ ಲೇಔಟು, ತುಂಬ ಹಳ್ಳ ದಿಣ್ಣೆ ಇದೆಯಾ, ಫ್ಲ್ಯಾಟ್ ಇದೆಯಾ, ಹೇಗಿದೆ ಅಂತ ನೋಡಿಬಿಟ್ಟು ತಮ್ಗೆ ಇಷ್ಟ ಆದರೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಇಲ್ಲಿ ಮನೆ ಕಟ್ಟುವಾಗ ತಾವು ಮತ್ತೆ ಇಲ್ಲಿ ಮಡಿಕೇರಿ ಯೋಜನಾ ಪ್ರಾಧಿಕಾರದಿಂದ ಬಿಲ್ಡಿಂಗ್ ಲೈಸೆನ್ಸು, ಮನೆ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಎಲ್ಲ ತಗೊಂಡೇ ಕಟ್ಟಬೇಕಾಗತ್ತೆ. ನುರಿತ ಇಂಜಿನಿಯರು ಎಲ್ಲ ಸಜೆಷನ್ಸ್ ತಗೊಂಡು ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡ್ಕೊಳ್ಳಿ ದಯವಿಟ್ಟು. ನಾನು ಡೀಟೇಲ್ಡಾಗಿ ಪಾಯಿಂಟ್ ಓದೋಕ್ಕೆ ಹೋಗ್ತಾಯಿಲ್ಲ, ಪೌಸ್ ಮಾಡಿ ಓದ್ಕೊಳ್ಳಿ. ಆ ಒಂದು ರಿಸ್ಕ್ ಇದ್ದೇ ಇರುತ್ತೆ ಕೊಡಗುನಲ್ಲಿ, ಭೂಕುಸಿತ ಆಗುವಂಥದ್ದು ಅಲ್ಲಿ ಕಾಮನ್ ಇದೆ. ಸೊ ಹಂಗಾಗಿ ನೀವು ಮನೆ ಕಟ್ಟೋರು ತುಂಬ ಡೀಪ್ ಪಿಲ್ಲರೆಲ್ಲ ಹಾಕಿ ಕಟ್ಟಬೇಕಾಗುತ್ತೆ ಸ್ಟ್ರಾಂಗಾಗಿ. ಸೊ ಅದನ್ನು ಎಲ್ಲ ಆ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸರಿ, ಬನ್ನಿ ಈಗ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ತಾವೇನು ಮಾಡಬೇಕು, ಮೊದಲು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. ಅಫಿಷಿಯಲ್ ವೆಬ್ಸೈಟು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಲಿಂಕು, khp.karnataka.gov.in. ಇದು KHP ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದು ಹೋಮ್ ಪೇಜು. ಜಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಇರುತ್ತೆ ನೋಡಿ. ಹಂಚಿಕೆಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಅಂತ ಒಂದು ಟ್ಯಾಬ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವುದು ಸದ್ಯಕ್ಕೆ ಅವೈಲಬಲ್ ಇದೆ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಆ ಯೋಜನೆಗಳೆಲ್ಲ ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ KHP ಮತ್ತು ಪ್ರತಿಪಾಟಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್, ಕಾವೇರಿ ಬಡಾವಣೆ, ಆ ಲೇಔಟ್ ಹೆಸರು ಬಂದು ಕಾವೇರಿ ಲೇಔಟ್ ಅಂತ. ಕೆ ನಿಡುಗಣಿ ಅಂದರೆ ಕಲಕೇರಿ ನಿಡುಗಣಿ ಅಂತ ಒಂದು ಊರಿನ ಹೆಸರು, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಇಲ್ಲಿ ಹೊಸ ಅರ್ಜಿ ಸಲ್ಲಿಸಲು ಅಂತ ಒಂದು ಲಿಂಕ್ ಇದೆ ನೋಡಿ, ಒಂದು ಹೈಪರ್ ಲಿಂಕ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ತಾವು ತಮ್ಮ ಎಲ್ಲ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೊಡಬೇಕು. KYC ಡೀಟೇಲ್ಸ್ ಲೈಕ್ ತಮ್ಮ ಹೆಸರು, ಅಡ್ರೆಸ್ಸು, ತಮ್ಮ ಬ್ಯಾಂಕ್ ಅಕೌಂಟ್ ನಂಬರು ತುಂಬ ಕೇರ್ಫುಲ್ಲಾಗಿ ಕೊಡಿ. ಯಾಕಂದರೆ ಯಾರ್ಯಾರ್ದು ಅಪ್ಲಿಕೇಶನ್ನು ಫೈನಲಿ ಯಾರಿಗೆ ಸೈಟ್ ಸಿಗಲ್ವೋ ಅವ್ರಿಗೆ ಅದೇ ಬ್ಯಾಂಕ್ ಅಕೌಂಟ್ ನಂಬರ್ಗೆ ತಮ್ಮ ಇನಿಷಿಯಲ್ ಡೆಪಾಸಿಟ್ ಅಮೌಂಟು ರೀಫಂಡ್ ಆಗೋದು ಅಂಥದ್ದು. ಸೊ ಇದನ್ನೆಲ್ಲ ನೋಡಿಕೊಂಡು ತಾವು ನಿಧಾನಕ್ಕೆ ಮಾಡಿ. ನಾನು ಹೇಗೆ ಫಿಲ್ ಮಾಡೋದು ಅದನ್ನೆಲ್ಲ ಕೊಡೋದಿಲ್ಲ, ಜಸ್ಟು ತೋರಿಸ್ತಾ ಇದ್ದೀನಿ ಲಿಂಕು, ಎಲ್ಲಿ ಏನು ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ EWS ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. EWS ಕ್ಯಾಟಗರಿ ಆದರೆ, ಇಲ್ಲ ನಮಗೆ LIG ಬೇಕು, MIG ಬೇಕು ಅಂದರೆ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡು ತಾವು ಇಲ್ಲಿ ನೆಕ್ಸ್ಟು ಅಥವಾ ಮುಂದಿನ ಪೇಜ್ಗೆ ಹೋಗಬೇಕು. ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ಕೇಳಿದ್ದಾರೆ, ತಮ್ಮ ಹೆಸರು, ಜೆಂಡರು, ತಮ್ಮ ಪಾನ್ ನಂಬರು, ತಮ್ಮ ಇನ್ಕಮ್ ಎಷ್ಟು. ಯಾಕಂದರೆ EWS ಅವರಾದರೆ ಇನ್ಕಮ್ ಕೊಡಬೇಕು ಎಷ್ಟಿದೆ ಅಂತ, ತಮ್ಮ ಯಾವ ಕ್ಯಾಸ್ಟು, ಯಾವ ಜಿಲ್ಲೆನಲ್ಲಿದ್ದೀರಾ, ತಮ್ಮ ಮೊಬೈಲ್ ನಂಬರು, ಇಮೇಲ್ ID, ಈ ರೀತಿಯಾದಂಥ ಎಲ್ಲ ಇನ್ಫಾರ್ಮೇಷನ್ನು ಕೇಳಿದ್ದಾರೆ. ಅದನ್ನೆಲ್ಲ ಅಪ್ಡೇಟ್ ಮಾಡಿದ್ರೇ ತಾವು ಇಲ್ಲಿ ಮುಂದೆ ಅಂತ ಇಲ್ಲಿ ನೆಕ್ಸ್ಟ್ ಪೇಜ್ಗೆ ಹೋಗೋಕ್ಕಾಗೋದು. ಎಲ್ಲ ಕೇರ್ಫುಲ್ಲಾಗಿ ಇಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಂಡು ನಿಧಾನವಾಗಿ ಅಪ್ಲೈ ಮಾಡಿ. ಎಲ್ಲದಕ್ಕೂ ಮೊದಲು ಒಂದು ಅಫಿಡವಿಟ್ ರೆಡಿ ಮಾಡ್ಕೊಳ್ಳಿ. ತನಗಾಗಲಿ ತಮ್ಮ ಹೆಂಡತಿ ಮಕ್ಕಳ ಹೆಸರಲ್ಲಾಗಲಿ ಯಾವುದೇ ಸೈಟ್ ನಿವೇಶನ ಇಲ್ಲ ಅಂತ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಹೆಂಡತಿ ಅಪ್ಲೈ ಮಾಡ್ತಾಯಿದ್ರೆ ನನ್ನ ಗಂಡನ ಹೆಸರಲ್ಲಿ ಯಾವುದೂ ಇಲ್ಲ ಅಂತ ಅಫಿಡವಿಟ್ ಕೊಡಬೇಕು. ಗಂಡ ಅಪ್ಲೈ ಮಾಡ್ತಾಯಿದ್ರೆ ನನ್ನ ಹೆಂಡತಿ ಮಕ್ಕಳ ಹೆಸರಲ್ಲಿ ಯಾವುದೂ ಇಲ್ಲ ಅಂತ ಕೊಡಬೇಕು. ಸೊ ಈಗ ಬನ್ನಿ, ನಿಡುಗಣೆ ವಿಲೇಜು ಮಡಿಕೇರಿ ಟೌನಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನೋಡೋಣ. ನಾನು ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ತೊಗೋತೀನಿ, ಅದೇ ಸೆಂಟ್ರ್ ಪಾಯಿಂಟ್ ಅಂತ ತೊಗೊಳ್ಳೋಣ ನೋಡಿ. KSRTC ಬಸ್ ಸ್ಟ್ಯಾಂಡು ಮಡಿಕೇರಿ, ಅಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನೋಡೋಣ. ಸೊ ಇದು ಅಬ್ಬಿ ಫಾಲ್ಸ್ ಹತ್ರ, ಬೇಸಿಕಲಿ ಅಬ್ಬಿ ಫಾಲ್ಸ್ ಹತ್ರ. ಆಮೇಲೆ ಈ ರೀಜ್ನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ RTO ಇದೆ ನೋಡಿ, RTO ಆಫೀಸ್ ಪಕ್ಕದಲ್ಲೇ ಇರೋವಂಥದ್ದು ಈ ಲೇಔಟು. ಇಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು, ಈಗ ಆಲ್ರೆಡಿ ಒಂದು ಲಾಸ್ಟ್ ಟೈಮು ಯಾರೆಲ್ಲ ಮನೆ ಕಳ್ಕೊಂಡ್ರು ಅವ್ರಿಗೆ ಕಟ್ಕೊಟ್ಟಿರೋ ಅಂಥ ಮನೆಗಳು ಅಂತ ಅನಿಸುತ್ತೆ. ಇದೆಲ್ಲ ಈ RTO ಪಕ್ಕದಲ್ಲಿ, ಈ RTO ರೋಡ್ನಲ್ಲೇ ಬರುವಂಥದ್ದು. ಸೊ ನಾವು ಲೊಕೇಶನ್ನು ಇಲ್ಲಿಗೆ ಅಬ್ಬಿ ಫಾಲ್ಸ್ಗೆ ಹಾಕೋಣ. ಸೊ ಸಾಧಾರಣ ನಿಮಗೆ ಒಂದು 4.75 ಕಿಲೋಮೀಟ್ರ್ ತೋರಿಸ್ತಾ ಇದೆ ಇಲ್ಲಿಂದ. ಈ ರೂಟಲ್ಲಿ ಬಂದರೆ 2 ರೂಟ್ ಇದೆ. ನಾನು ಮೊದಲೇ ಹೇಳ್ದಾಗೆ ಒಂದು ಅಬ್ಬಿ ಫಾಲ್ಸ್ ರೋಡು, ಅದು ಬೇಡ ಅಂದರೆ ಇನ್ನೊಂದು ಗಾಳಿಬೀಡು ರಸ್ತೆಯಲ್ಲಿ ಕೂಡ ತಾವು ಈ ಒಂದು ಲೇಔಟ್ಗೆ ಎಂಟ್ರಾಗ್ಬೋದು. ಸೊ ಗಾಳಿಬೀಡು ರಸ್ತೆ ತಮಗೆ ಹತ್ರ ಆಗುತ್ತೆ ಮಡಿಕೇರಿ ಟೌನಿಂದ, ಜಸ್ಟ್ ಒಂದು 3.5 ಕಿಲೋಮೀಟರ್ ಆಗುತ್ತೆ. ಸೊ ತಾವು ಅದು ಎರಡು ನೋಡ್ಕೊಳ್ಳಿ.
ಈ ರೀತಿಯಾಗಿ ಸುತ್ತಮುತ್ತ ಏನೆಲ್ಲ ಇದೆ ಅಂದರೆ ತಮಗೆ ನೋಡಿ, ಇಲ್ಲಿ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ಮೆಡಿಕಲ್ ಕಾಲೇಜ್ ಇದೆ ಕೊಡಗುದು, ಗೌರ್ನಮೆಂಟು. ಮಂದಲಪಟ್ಟಿ ಸಫಾರಿ ಅದೆಲ್ಲ ಇದೆ. ಅದಷ್ಟೇ ಅಲ್ಲದೆ ಇನ್ನು ಬೇರೆ ಏನೆಲ್ಲ ಇದೆ ಅಮ್ಯುನಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವ್ಯೂಸ್ ಹಾಸ್ಪಿಟಲ್ಲು, ಮೋರ್ ಸೂಪರ್ ಮಾರ್ಕೆಟು, ಕೇಂದ್ರೀಯ ವಿದ್ಯಾಲಯ ಇದೆ, ಕಾಲೇಜ್ ಇದೆ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು, ಇದೆಲ್ಲ ಕೊಟ್ಟಿದ್ದಾರೆ. ಹತ್ರದಲ್ಲಿ ಏನೇನಿದೆ, ರಾಜಾ ಸೀಟು, ಓಂಕಾರೇಶ್ವರ ಟೆಂಪಲ್ಲು ಇವೆಲ್ಲ ಇದೆ ಅಂತ ಕೂಡ ಕೊಟ್ಟಿದ್ದಾರೆ. ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ, ಆಮೇಲೆ ಹೌಸಿಂಗ್ ಬೋರ್ಡ್ದಾಗಿರೋದ್ರಿಂದ ನಿಮಗೆ ಬ್ಯಾಂಕಿಂದ ಸಾಲ ಸೌಲಭ್ಯ ಕೂಡ ಸಿಗುತ್ತೆ, ಬ್ಯಾಂಕ್ ಲೋನು ಕೂಡ ಸಿಗುತ್ತೆ. ಸೊ ಇದನ್ನೆಲ್ಲ ಪಾಯಿಂಟ್ಸು ನೋಡಿಕೊಂಡು ತಾವು ಎಷ್ಟು ವರ್ತ್ ಇದೆ ಈ ಜಾಗ ಎಲ್ಲ ನೋಡ್ಕೊಳ್ಳಿ. ಯಾಕಂದರೆ ಕೊಡಗು ಬೇಸಿಕಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಕೂಡಿರುವಂಥ ಜಾಗ, ಸಾಕಷ್ಟು ರೆಸಾರ್ಟ್ಗಳಿದೆ. ಆ ಒಂದು ಲೊಕೇಶನ್ಗೆ ಆ ಪ್ರೈಸ್ ವರ್ತಿದೆ, ಅದು ಲೋಕಲಲ್ಲಿರೋರಿಗೆ ಗೊತ್ತಿರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಕೊಡಗುವಿಂದ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಲೋಕಲೈಟ್ಸು, ಅಲ್ಲಿ ಒಂದು ಪರ್ ಸ್ಕ್ವೇರ್ ಫೀಟು ಒಂದು ಡೆವಲಪ್ಡ್ ಲ್ಯಾಂಡ್ ಎಷ್ಟಾಗುತ್ತೆ ಅಂತೇಳಿ. ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಬೆಲೆ ಅಬ್ವಿಯಸ್ಲಿ ಕಡಿಮೆ ಇರುತ್ತೆ. ಒಂದು ಡೆವಲಪ್ಮೆಂಟ್ ಆಗಿರೋಂಥ ಜಾಗ ಎಲ್ಲ ಅಪ್ರೂವಲ್ ತೊಗೊಂಡು ಒಂದು ಲೇಔಟ್ ಮಾಡಿದ್ರೆ ಲೋಕಲಲ್ಲಿ ಎಷ್ಟಿರ್ಬೋದು ಪ್ರೈಸು ಅನ್ನೋದನ್ನು ಕೂಡ ಒಂದು ಕಮೆಂಟ್ ಮಾಡಿ ನೋಡೋಣ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಸೊ ದಟ್ ಅವ್ರಿಗೆ ಯೂಸ್ ಆಗ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.